ಬಾಸುಮತಿ ಅಂತ ಒಂದು ಕಾಮಿಡಿ ಸೀನ್ ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ. ಕಾಮಿಡಿ ಓವರಾಲ್ ಕೊನೆವರೆಗೂ ಕಾಮಿಡಿ ಆಗಿರುತ್ತೆ. ಒಂದು ನ್ಯಾಚುರಲ್ ಫೀಲ್ ಬರುತ್ತೆ, ನಮಗೆ ಮೂವಿಲಿರೋ ಒಂದು ಫೀಲ್ ಬರುತ್ತೆ. ನವೀನ್ ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಓವರಾಲ್ ಎಲ್ಲ ಚೆನ್ನಾಗಿದೆ. ಹೇಳಿದ್ನಲ್ಲ, ಬಾಸುಮತಿ ಅಂತ ಒಂದು ಸೀನ್ ಬರುತ್ತೆ. ಸೊ ಅದು ತುಂಬ ಫನಿಯಾಗಿದೆ. ಥ್ಯಾಂಕ್ ಯು. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ. ನಾವು ಅಂದ್ಕೊಳ್ಳೋದೇ ಒಂಥರ ಏನೋ ಇದಾಗುತ್ತೆ ಅಂದರೆ ಇದು ಫುಲ್ ಚೇಂಜ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಕಾಮಿಡಿ ಮಾತ್ರ ಸೂಪರ್ ಇದೆ. ಸಿನಿಮಾ ಮಾತ್ರ ಈ ಸಿನಿಮಾದಲ್ಲಿ ಮಾತ್ರ ಒಂದು ಲವ್ ಸ್ಟೋರಿಯ ಒಂದು ಕಾಮಿಡಿಯ ಅಂತ ಸಿನಿಮಾ ಮತ್ತೆ ಬರ್ಬೇಕಂತ ಆಶಿಸಿದ್ವಿ ಅಷ್ಟೇ. ಥ್ಯಾಂಕ್ ಯು. ನವೀನ ಸಿನಿಮಾ ತುಂಬ ಚೆನ್ನಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟು, ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಲವಲವಿಕೆಯಿಂದ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಟ್ವಿಸ್ಟ್ ಇದೆ. ಎಲ್ಲರೂ ಬಂದು ಲೋ ನವೀನ ಸಿನಿಮಾನ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸರ್ ಏನು ಇಷ್ಟ ಆಯಿತು ಸರ್ ಸಿನಿಮಾದಲ್ಲಿ ಮೇನ್? ಸರ್ ಒಳ್ಳೆ ಕಾಮಿಡಿ ಇದೆ ಸರ್, ಟ್ವಿಸ್ಟ್ ಇದೆ. ಎಲ್ಲರೂ ಲವಲವಿಕೆಯಿಂದ ಆ್ಯಕ್ಟ್ ಮಾಡಿದ್ದಾರೆ. ಲೊಕೇಶನ್ಗಳು ತುಂಬ ಚೆನ್ನಾಗಿದ್ದಾವೆ. ಒಂಥರ ಹೊಸ ಥರ, ಎಲ್ಲೂ ಬೋರ್ ಹೊಡ್ಸಲ್ಲ, ಎಲ್ಲೂ ಲ್ಯಾಗ್ ಇಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು. ನವೀನ ಅಂದರೆ ಹೆಸರೆಲ್ಲ ಕಾಮಿಡಿ ಅನಿಸುತ್ತೆ. ತುಂಬ ನವೀನ್ ಸೆಟ್ಟವರು ಸಾಂಗ್ಗಳು ಬರೆದಿರುವಂಥ ತುಂಬ ಅತ್ಯದ್ಭುತವಾಗಿದೆ. ತುಂಬ ಚೆನ್ನಾಗಿದೆ ಸಾಂಗು, ಮೇಕಿಂಗ್ ಇರ್ಬೋದು. ಮತ್ತು ಹಳ್ಳಿ ಸೊಬಗಲ್ಲೇ ಇರುವಂಥ ಕಾಮಿಡಿ ಎಲ್ಲರಿಗೂ ರೀಚ್ ಆಗುತ್ತೆ, ಯಾರಿಗೂ ಬೇಜಾರಾಗಲ್ಲ. ಈ ಸಿನಿಮಾ ತುಂಬ ಹೊಸಬ್ರು ಅಂತ ಅನಿಸಲ್ಲ. ಪ್ರತಿಯೊಂದು ಸೀನು, ಪ್ರತಿಯೊಂದು ಆ್ಯಕ್ಟಿಂಗು ಸಹ ಚೆನ್ನಾಗಿ ಹಳುಬರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಒಳ್ಳೆ ಮಂಡ್ಯ ಸ್ಟೈಲು ಆ ಕಡೆ ಸೊಬಗು ಚೆನ್ನಾಗಿದೆ ತುಂಬ. ಈ ಸಿನಿಮಾ ನೋಡ್ತಾ ಇದ್ದರೆ ನಕ್ಕು ಸಾಕಾಯಿತು. ಈಗಲೂ ನಮ್ಗೆ ನಗು ತಡಿಕಾಯ್ತಾ ಇಲ್ಲ ನೆನೆಸ್ಕೊಂಡ್ರೆ. ಆದರೆ ಈ ಸಿನಿಮಾ ಪ್ರತಿಯೊಬ್ಬ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ, ಒಂಚೂರು ಬೇಜಾರಾಗಲ್ಲ. ಫಸ್ಟಿಂದ ಲಾಸ್ಟ್ ತನಕ ನಾವು ಎದ್ದು ಬಂದರೆ ಎಲ್ಲಿ ಮಿಸ್ ಆಗುತ್ತೆ ಅನ್ನೋ ಥರ ನೋಡಿದ್ದೀವಿ ಸಿನಿಮಾನ. ತುಂಬ ಚೆನ್ನಾಗಿದೆ. ಈ ಸಿನಿಮಾ ನೋಡಿ ಯಾರು ನಗ್ದೇ ಬರ್ತಾರೋ ಈ ಸಿನಿಮಾದಲ್ಲಿ ಅಂಥವ್ರಿಗೆ ಒಂದೊಂದು 1000 ರೂಪಾಯಿ ಕೊಡೋದಕ್ಕೆ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಲೋ ನವೀನ ಸೂಪರ್ ಸಿನಿಮಾ. ಎಲ್ಲ ನೋಡೋಂಥ ಸಿನಿಮಾ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಥ ಕಲಾವಿದರನ್ನ ಆರಿಸ್ಬೇಕು, ಬೆಳೆಸಬೇಕು, ಆರೈಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ತುಂಬ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಸ್ಟಾರ್ಟಿಂಗಿಂದಲೂ ಚೆನ್ನಾಗಿದೆ. ಕಾಮಿಡಿ ಟ್ರ್ಯಾಕ್ ಆಗಲಿ, ಎಮೋಷನ್ ಆಗಲಿ ಎಲ್ಲ ಚೆನ್ನಾಗಿದೆ. ನವೀಂದ್ರ ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಕಾಮಿಡಿ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಕಾಮಿಡಿ ಆಗಲಿ, ಎಮೋಷ್ನಲ್ ಆಗಲಿ ಎರಡೂ ಪ್ಯಾರಲ್ ಆಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಮೂವಿಗೆ ಏನು ಬೇಕೋ ಎಲ್ಲ ಇದೆ ಈ ಮೂವಿಯಲ್ಲಿ. ದಯವಿಟ್ಟು ಎಲ್ಲ ಬಂದು ನೋಡಬೇಕಂತ ಆಸೆ. ಸಿಂಗರಿಂದ ಹೀರೋ ಆಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಮೋಷನಲ್ ಆಗಲಿ, ಫೈಟ್ಸ್ ಆಗಲಿ ಎಲ್ಲ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿ ಜಸ್ಟ್ ಲವ್ ಈಸ್ ಆ್ಯಕ್ಟಿಂಗ್ ಅಷ್ಟೇ. ಥ್ಯಾಂಕ್ ಯು ಸರ್ ಮಚ್. ಬಾಸುಮತಿ ಇಸ್ ನೆಕ್ಸ್ಟ್ ಲೆವೆಲ್ ಹೆಸರು. ಬಾಸುಮತಿ ಪಾಲಕ್ ಆಗಲಿ. ಕಾಮಿಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ನವೀನ್ ಅವ್ರಿಗೆ ಆಲ್ ದ ಬೆಸ್ಟ್. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಎಲ್ಲರೂ ಬಂದು ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ನೋಡಬೇಕು. ಕಾಮಿಡಿ ನೆಕ್ಸ್ಟ್ ಲೆವೆಲಿಗೆ, ಸ್ಟೋರಿನೂ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ಒಂದ್ಸರಿ ಮೂವಿ ನೋಡ್ಕೊಂಡು ಹೋಗ್ಬೇಕು. ಹೀರೋಯಿನ್ ಪಾರ್ಟ್ ಚೆನ್ನಾಗಿದೆ. ಅವಳು ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಆಗಿದ್ರು ಅವಳು 100% ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಈವನ್ ನವೀನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಪೂರ ಬಂದು ನೋಡಬೇಕು. ಥಿಯೇಟರಿಗೆ ಬಂದು ನೋಡ್ಬೇಕು. ಆ್ಯಕ್ಚುಲಿ OTTಗೆ ಬರೋ ಕಾಯೋದಕ್ಕಿಂತ ಥಿಯೇಟರಿಗೆ ಬಂದು ನೋಡಿದ್ರೆ ಚೆನ್ನಾಗಿದೆ. ಮೂವಿ ಹೇಗೆ ಬಂದಿದೆ ಅಂತ ಸುತ್ತಮುತ್ತ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ನಾವು ಮಾತಾಡೋದಕ್ಕಿಂತ ಪಟಾಕಿ ಸೌಂಡು, ಶಿಳ್ಳೆ, ಚಪ್ಪಾಳೆ, ಜನರು, ರಿವ್ಯೂಸ್ ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಒಂದು ನಮ್ಮ ರೂಟ್ಸ್, ನಮ್ಮ ಹಳ್ಳಿ ಜನ ಹೇಗೆ ಮಾತಾಡ್ತಾರೆ ಅದು ಕೇಳೋದಕ್ಕೆ ಒಂಥರ ಇಂಪಾಗಿದೆ. ಆ ಭಾಷೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ. ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾದವರು ಬಂದು ಮೂವಿನ 2 hours ಕೂತ್ಕೊಂಡು ಎಂಜಾಯ್ ಮಾಡಿ ನಾವು ಪಟ್ಟಿರೋ ಕಷ್ಟಕ್ಕೆ ಶ್ರಮಕ್ಕೆ ಇದು ಆನ್ಸರ್ ಅಂತ ಹೇಳ್ಬೋದು. ಸೆಲೆಬ್ರೇಷನ್ ಇವಾಗಲೂ ಸೀನ್ಸ್ ಕೊಡ್ತಾಯಿದ್ರೆ ಕನಸಲ್ಲೂ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ನಿಜವಾಗ್ಲೂ ಇಟ್ಸ್ ವರ್ತ್ ಇಟ್ ಅಂತ ಅನ್ಸುತ್ತೆ. ನಾವು ಕಷ್ಟಪಟ್ಟಿರೋದಕ್ಕೆ ಇದು ಆನ್ಸರ್ಸ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲ. ಆ್ಯಕ್ಚುಲಿ ನನ್ನ ತಾಯಿ ನನ್ನ ಬೆಸ್ಟ್ ಕ್ರಿಟಿಕ್. ಅವರು ಹೊಗಳೋದು ತುಂಬ ಕಡಿಮೆ, ಬಟ್ ಅವ್ರು ಹೊಗಳ್ತಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಅವ್ರು ಹೊಗಳಿಕೆ ಸಿಕ್ಕಿದೆ ಅಂತಂದರೆ ಸಿನಿಮಾ ಚೆನ್ನಾಗಿದೆ ಅಂತ ನನಗೂ ಅರ್ಥ ಆಯಿತು. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೇ ಎಲ್ಲರೂ ಖುದ್ದಾಗಿ ಬಂದು